ಹಲೋ ಅಮ್ಮ. ಕೇಶವ ಎಲ್ಲಿದ್ಯಾ? ಆರ್ಯ ಎಲ್ಲಿ? ಅಮ್ಮ, ಆರ್ಯ ಏನೋ ಮಾತಾಡಬೇಕು ಅಂತ ಹೇಳ್ದ, ಅದಕ್ಕೆ ಅಲ್ಲಿ ಹೋಗ್ತಿದ್ದೀನಿ. ಓ ಹೌದಾ? ಅನು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆರ್ಯ ಎಲ್ಲಿ ಹೊರಟೋದ ಅಂತ. ನಾನು ಭೇಟಿ ಆದ್ಮೇಲೆ ತಿಳಿಸ್ಲಾಮ, ಪರವಾಗಿಲ್ವಾ? ಸರಿ ಕೇಶವ, ಅವ್ನು ನಿನ್ನೆ ನೋಡಕ್ ಹೊರಟಿದ್ದಾನೆ ಅಂದ್ರೆ ತೊಂದರೆ ಇಲ್ಲ. ಹೌದಮ್ಮ, ಏನು ತೊಂದರೆ ಇಲ್ಲ. ಅಮ್ಮ, ಏನಾದರೂ ಮಾತಾಡೋದಿತ್ತಾ? ಇಲ್ಲ. ಕೇಶವ, ನಿಜ ಹೇಳು, ಆರ್ಯ ಸೇಫ್ ಆಗಿದ್ದ ಅಂತಾನೆ? ಅಮ್ಮ, ಆರ್ಯನ ವಿಷಯದಲ್ಲಿ ನಾನೇ ಸುಳ್ಳು ಹೇಳಿ? ಕರೆದಾಗ ಬೆಳಿಗ್ಗೆ ಸಿಗ್ಬೋದಲ್ಲ ಅಂತ ನಾನೇ ಹೇಳಿದೆ. ಇಲ್ಲ, ಈಗಲೇ ಸಿಗ್ಬೇಕು ಅಂತ ಹೇಳ್ದ. ನಿಮ್ಗೆ ಗೊತ್ತಲ್ಲಮ್ಮ, ನಾನು ನೋಡ್ಬೇಕು ಅಂತಂದ್ರೆ ಅವ್ನಿಗೆ ಗೊತ್ತು ಅಡ್ಡಿ ಬರಲ್ಲ ಅಂತ. ಇನ್ನೇನಾದ್ರೂ ಮಾತಾಡೋದಿತ್ತಮ್ಮ? ಇನ್ನೇನಿಲ್ಲಪ್ಪ. ಸರಿಮ್ಮ, ಇರ್ತೇನೆ. ಸೇಫ್ ಆಗಿದ್ದಾನೆ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು. ಆರ್ಯ ಎಲ್ಲಿದ್ದಾನೆ ಅಂತ ಬೇರೆಯವ್ರು ಕಂಡುಹಿಡಿಯೋಕ್ಕೂ ಮೊದಲು ನಾನು ಕಂಡುಹಿಡಿಬೇಕು. ಹೀಗೆಲ್ಲರ ಪ್ರಕಾರ ಆರ್ಯ ನನ್ನ ನೋಡಕ್ ಹೊರಟಿದ್ದ, ಬರೋ ದಾರಿನಲ್ಲಿ ಅವನಿಗೇನೋ ಆಗಿದೆ. ಇಷ್ಟೇ ಕತೆ. ಇದನ್ನೇ ನಾನು ಮೇಂಟೈನ್ ಮಾಡಬೇಕು. ನನ್ನ ಸತ್ಯ ಅವನಿಗೆ ಗೊತ್ತಾಗೋಕ್ ಸಾಧ್ಯನೇ ಇಲ್ಲ, ಗೊತ್ತಾಗಬಾರ್ದು. ಮೇಡಮ್ ಒಂದು ನಿಮಿಷ, ಗಾಡಿ ನಾನೇ ಓಡಿಸ್ತೀನಿ, ಬನ್ನಿ ಮೇಡಮ್ ಪ್ಲೀಸ್. ಅನು, ಈಗ ತಾನೇ ಕೇಶನ ಹತ್ರ ಮಾತಾಡಿದೆ. ಆರ್ಯ ಅವನ್ನ ನೋಡಕ್ ಹೋಗಿದಾನಂತೆ. ಏನು? ಏನಮ್ಮ ಹೇಳ್ತಿದ್ದೀರಾ? ಆರ್ಯ ಸರ್ ಜೇಂಡೆ ಸರ್ ನೋಡೋದಕ್ಕೆ ಹೋಗಿದಾರಾ? ಆದ್ರೆ ಜೇಂಡೆ ಸರ್ ಕಾಲ್ ಮಾಡಿ ಆರ್ಯ ಸರ್ ಎಲ್ಲಿ ಅಂತ ಕೇಳಿದ್ರು. ಹೌದಾ? ನಿನ್ನ ಹತ್ರ ಕೇಳಿದ್ನ? ಹೌದು ಅಮ್ಮ. ಅದಾದ್ಮೇಲೆ ಆರ್ಯ ಫೋನ್ ಮಾಡಿದಾನೋ ಏನೋ? ಇಲ್ಲ ಅಮ್ಮ, ನನಗೆ ಯಾಕೋ ಜೇಂಡೆ ಸರ್ ಸುಳ್ಳು ಹೇಳ್ತಿದಾರೆ ಅಂತ ಅನಿಸ್ತದೆ. ನನಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ನಾನೇ ಹೋಗಿ ಆರ್ಯ ಸರ್ನ ಹುಡುಕ್ತೀನಿ. ಅನು, ಗಂಡ ಕಾಣಿಸ್ತಿಲ್ಲ, ಹುಡ್ಕೋಣ ಬನ್ನಿ ಅಂತಿದ್ದಾಳೆ. ನಾವೇನು ರೋಡಲ್ಲಿ ಹೋಗಿ ಹುಡ್ಕಕ್ಕಾಗತ್ತಾ? ಇಷ್ಟಕ್ಕೂ ಅವ್ರ ಮನೇಲಿಲ್ಲ ಅನ್ನೋದೇನ್ ದೊಡ್ಡ ವಿಷಯ ನಮ್ಮಮ್ಮಿಲ್ಲ? ದೊಡ್ಡ ವಿಷಯನೇ ಮಾನ್ಸಿ, ಅವಳಿಗದು ದೊಡ್ಡ ವಿಷಯನೇ. ನಿನ್ ಗಂಡ ನಿನ್ ಮಾತನ್ನ ಕೇಳ್ಕೊಂಡು ಜೊತೆಲೇ ಇದ್ದಾನೆ, ಅದಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ. ಮಾಮಿನ್ಲಾ, ಹರ್ಷ ನಿನ್ನ ಬಿಟ್ಟೋಗಿದ್ರೆ ನೋವು ಅರ್ಥ ಆಗ್ತಿತ್ತು ಅಂತ ಇಂಡೈರೆಕ್ಟ್ ಆಗಿ ಈಗ ನಂಗೆ ಹೇಳ್ತಿದ್ದೀರಾ? ಮಚ್ಚಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ಹೆಂಡತಿ ಮಾತನ್ನ ಕೇಳಬೇಕು ಸರಿ, ಆದ್ರೆ ಕೆಲವೊಂದ್ಸಲ ನಿನ್ ಬುದ್ಧಿನೂ ಉಪಯೋಗಿಸ್ಬೇಕು ಹರ್ಷ. ಈಗೇನೋ ಆರ್ಯ ಜೇಂಡೇನ್ ಹುಡ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯ್ತು, ಟೆನ್ಷನ್ ಇಲ್ಲ. ಆದ್ರೆ ನಿಜವಾಗ್ಲೂ ಏನಾದ್ರೂ ಅಪಾಯ ಆಗಿದ್ರೆ ನೀವುಗಳ ಸಹಾಯಕ್ಕೆ ಬರಲ್ಲ ಅನ್ನೋದು ನನ್ಗಿವತ್ತು ಅರ್ಥ ಆಯ್ತು. ಅಮ್ಮ, ನೀನೇನು ಹೇಳ್ಬೇಡ. ಗುಡ್ ನೈಟ್. ನಾಳೆ ಹೊಸ ದಿನ, ಸಾಧ್ಯವಾದ್ರೆ ನೀವಿಬ್ರು ಬದಲಾಗಿ. ಬದಲಾಗ್ಬೇಕಂತೆ? ಏನಿದ್ರ ಅರ್ಥ? ಎಲ್ಲಾನು ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ ಹರ್ಷ. ಇನ್ನೇನ್ ಮಾಡ್ಬೇಕಿತ್ತು? ಅಮ್ಮನ ಹತ್ರನು ಕೂಗಾಡ್ಲಾ? ಅದಕ್ಕೆ ಸಹಾಯ ಮಾಡಿದ್ರೆ ನಿನ್ ಕೈಯಲ್ಲಿ ಬಯಸ್ಕೋಬೇಕಾಗಿತ್ತು. ಈಗ ಸಹಾಯ ಮಾಡಿಲ್ಲ, ಅದಕ್ಕೆ ಅಮ್ಮ ನನಗೆ ಬೈತಾ ಇದಾರೆ. ಒಟ್ಟಿನಲ್ಲಿ ಬಯಸ್ಕೊಳ್ಳೋದಷ್ಟೇ ನನ್ನ ಕೆಲಸ. ವಿಶ್ವ, ನನಗೂ ಭಾಳ ಖುಷಿ ಆಕೈತು. ಖರೇನ ಭಾಳ ಖುಷಿ ಆಕೈತು. ಥ್ಯಾಂಕ್ಸ್ ಅಪ್ಪಾಜಿ. ವಿಶ್ವ, ಥ್ಯಾಂಕ್ಸ್. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಮಗನ. ನೀ ಸಾಧಿಸಿ ತೋರಿಸಿದ್ದಿ. ನಿನ್ನ ಬಗ್ಗೆ ನನಗೆ ಭಾಳ ಗರ್ವ ಐತಿ, ಭಾಳ ಹೆಮ್ಮೆ ಅನ್ನಿಸ್ತೈತಿ. ನಾವು ಊರಾಗೆಲ್ಲ ಹೇಳ್ಕೊಂಡು ತಿರ್ಗಾಕ್ ಹತ್ತೀನಿ, ಗೊತ್ತೇನೆ?
ನಾನು ಅಷ್ಟು ಒಳ್ಳೆ ಮಗ ಅಲ್ಲ ಅಪ್ಪಾಜಿ. ಗಣಿತದಲ್ಲಿ 100ಕ್ಕೆ 99 ಬಂದರೂ ಒಂದು ಅಂಕಿ ಕಮ್ಮಿ ಸಿಕ್ಕಿದ್ದು ನನಗೆ ಸೋಲು ಅನಿಸ್ತಿತ್ತು. ಅದೇನೋ ಗೊತ್ತಿಲ್ಲ, ನಿಮ್ಮ ಮುಂದೆ 99 ಗಳಿಸ್ದೆ ಅನ್ನೋ ಹೆಮ್ಮೆಗಿಂತ ಒಂದು ಅಂಕಿ ಕಮ್ಮಿ ತಗೊಂಡೆ ಅನ್ನೋದೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಟಾರ್ಗೆಟ್ ಯಾವಾಗಲೂ 100. ನಿಮ್ಮ ಶಬಾಷ್ಗಿರಿಗೋಸ್ಕರ ಎಲ್ಲಾನು ಕಮ್ಮಿ ಅನ್ನಿಸ್ತಾ ಇತ್ತು. ವಿಶ್ವ, ಹಳಿ ಮಾತಲ್ಲ ಈಗ ಯಾಕೋ ಬೇಡ. ಹಂಗ ಲೆಕ್ಕಲಿ ನಾನು ಒಂದಿಟ್ಟು ಶಿಸ್ತಿನ ಸಿಪಾಯಿನ, ಮತ್ತು ಹಂಗ ನಡ್ಕೊಂಡೇನಿ ಕೂಡ. ಎಷ್ಟೊಂದ್ರು ಅಪ್ಪಲ್ಲೇನ ಮಗ, ನಾಟ್ ಸುಲಭವಾಗಿ ಹೋಗ್ಲತ್ತೀನೇನ. ಆದ್ರೂ ನಿನ್ನ ಬಗ್ಗೆ ಭಾಳ ಗರ್ವ ಐತಿ, ಗೌರವ ಐತಿ. ಹಾಂ, ಹಂಗ ನಮ್ಮ ಶೇಷಾದ್ರಿ ಮಾಸ್ತರ್ ಅದಾರಲ್ಲ, ಸಾಧ್ಯಾರ ಅವ್ರನ್ನೂ ಭೇಟಿ ಆಗುವ. ಹಾಸಿಗೆ ಹಿಡಿದು ಬಿಟ್ಟಾರ. ನೀ ಗಣಿತದ ವಿಷಯ ಹೇಳೋದಲ್ಲ, ಅದಕ್ಕೆ ನನಗೆ ಅವ್ರ ನೆಪ್ಪಾತು. ನಾ ಅವ್ರನ್ನ ನೋಡಕ್ಕೆ ಹೋದಾಗೆಲ್ಲ ನಿನ್ನ ಬಗ್ಗೆ ಭಾಳ ವಿಚಾರಿಸ್ತಾರೆ. ಸಾಕಮ್ಮ, ಹೊಟ್ಟೆ ತುಂಬಿತು. ಯಾರನ್ನೂ ಬಿಡಲ್ಲ ಅಪ್ಪಾಜಿ, ಎಲ್ಲರೂ ಮಾತಾಡ್ಸ್ಕೊಂಡೇ ಹೋಗ್ತೀನಿ. ಆಯ್ತು. ಈ ನೋವಿಗೆ ಕೊನೆಯೇ ಇಲ್ಲವೇ, ದಿನಕ್ಕೊಂದೊಂದು ಅವಮಾನ ಸಹಿಸಿ ಬದಲಾದೀತೆ ಎಲ್ಲ ಎಂದಾದರೂ ಸದಾ ನೋಡುವಂತ ಆಕಾಶ ಭೂಮಿ ಸಾಕ್ಷಿಯನ್ನು ನೀಡ ಬನ್ನಿ ನೀವಾದರೂ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ಮೌನದಲ್ಲೇ ನೀ ಮಾತನಾಡೇನಿ, ಮಾತನಾಡೇನಿ, ಅವ ಏನ್ ಹೇಳೋದ? ಹೋಗ್ತೀನಿ ಅಂದ. ಅಲ್ಲ, ಪ್ರಿಯಾ, ಅವ ಹೋಗಿ ಬರ್ತೀನಿ ಅಂದ. ನಿನಗ ವಯಸ್ಸಾತು, ಸರಿಯಾಗಿ ಏನೋ ಕೇಳಂಗಿಲ್ಲ. ಆರಾಮಿರು. ನನಗೆ ಹೇಳ್ದೆ ಹೀಗೆ ಕಳೆದೋಗೋದ್ರಲ್ಲಿ ಇವ್ರಿಗದೆಂಥ ಸಂತೋಷನೋ ಏನೋ. ಇಷ್ಟೆಲ್ಲ ಹುಡುಕಾಡ್ತಿದ್ದೀನಿ, ರಾತ್ರಿ ಕಳೆದು ಬೆಳಗ್ಗೆ ಆದರೂ ನಂಗೊಂದು ಫೋನ್ ಮಾಡಬೇಕು ಅಂತನೂ ಅವ್ರಿಗೆ ಅನಿಸ್ಲಿಲ್ವಾ? ಬೇಡ, ಅವ್ರಿಗೆ ನಾನು ಬೇಡ ಅಂದಮೇಲೆ ನಾನು ಯಾಕೆ ಅವ್ರನ್ನ ಹುಡುಕ್ಬೇಕು? ಅವ್ರು ಸಿಗ್ಲಿ, ನೀವು ನನಗೆ ಬೇಡ ಅಂತಾನೆ ಹೇಳ್ತೀನಿ. ಹಲೋ ಅಪ್ಪ. ಬಂಗಾರ, ಇಷ್ಟೊತ್ತಿಗೆ ಎದ್ದಿರ್ತೀಯೋ ಇಲ್ವೋ ಅಂತ ಸಂಶಯದಲ್ಲೇ ಫೋನ್ ಮಾಡಿದೆ. 2 ರಿಂಗಿಗೆ ಅಪ್ಪ ಅಂತಿದ್ಯಲ್ಲಪ್ಪ, ಏನ್ ಮಾಡ್ತಿದ್ಯಾ ಬಂಗಾರ? ಹಾ ಅಪ್ಪ, ಬೆಳಗ್ಗೆ ಬೇಗನೆ ಎದ್ದೆ. ಏನ್ ವಿಷಯಪ್ಪ ಕಾಲ್ ಮಾಡಿರೋದು? ಸುಮ್ಮನೆ ಹಾಗೆ ಮಾಡಿದೆ ಬಂಗಾರ. ಮನೆಯಿಂದ ಫೋನ್ ಮಾಡಿದ್ರೆ ನಿಮ್ಮಮ್ಮ ಮಧ್ಯ ಮಧ್ಯ ವಟ ಅಂತಿರ್ತಾಳೆ. ಅದಕ್ಕೆ ತರಕಾರಿ ತಗೊಂಡ್ಬರೋಣ ಅಂತ ಹೊರಗಡೆ ಬಂದಿದ್ದೆ. ದೇವಸ್ಥಾನದ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾ ಅಪ್ಪ. ಏನಾಯ್ತಪ್ಪ? ಎಲ್ಲ ಆರಾಮ್ ತಾನೆ? ನೀನು, ನಿನ್ನ ಹೊಟ್ಟೆಲಿರೋ ಪುಟ್ಟು ಬಂಗಾರ, ಅಳಿಯಂದ್ರು ಎಲ್ಲ
ಅಲ್ಲ, ಆರಾಮಾಗಿದ್ದೀರಾ ತಾನೇ? ಈಗ ಎಲ್ಲಿದ್ದೀರಪ್ಪ? ಮನೇಲಿದ್ದೀರಾ ತಾನೇ? ಅಪ್ಪ, ಅದು ಬೆಳಗ್ಗೆ ಹೊತ್ತು ನಂಗೆ ಸ್ವಲ್ಪ ಸಂಕಟ ಆಯ್ತು, ಹೊಟ್ಟೆಲ್ಲ ತೊಳಸ್ದಂಗಾಯ್ತು. ಅದಕ್ಕೆ ಇವ್ರು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಓಹ್, ಅಳಿಯಂದ್ರ ಜೊತೆ ವಾಯು ವಿಹಾರ ಮುಂದುವರ್ಸು. ನಾನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಮತ್ತೆ ಹಬ್ಬಕ್ಕೆ ಏನ್ ವಿಶೇಷ ಮಗಳೇ? ಇಲ್ಲಿ ಹಬ್ಬಕ್ಕೆ ನಿಮ್ಮ ಅಮ್ಮಂದು ಬಹಳ ತಯಾರಿ ನಡೀತಿದೆ. ನಿನಗೆ ಗೊತ್ತಲ್ಲ ನಿಮ್ಮಮ್ಮ ಏನೆಲ್ಲ ಮಾಡ್ತಾಳೆ ಅಂತ. ಆಮೇಲೆ ಬಿಡು ಮಾಡ್ಕೊಂಡು ಅಳಿಯಂದ್ರ ಜೊತೆ ಹಬ್ಬಕ್ಕೆ ಬಂದೋಗು ಮಗ. ಹಲೋ ಫೋನ್ ಕಟ್ಟಾಗೋಯ್ತಲ್ಲ. ಈ ನೆಟ್ವರ್ಕ್ಗಳನ್ನ ನಂಬಕ್ಕೆ ಆಗಲ್ಲ. ಇರು, ಮಗ ಕಟ್ಟಾಗೋಯ್ತು. ಅಪ್ಪ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ ಬಂಗಾರ, ಆರಾಮಾಗಿ ಮಾಡು. ಅಮ್ಮ, ನಾನಿನ್ನು ಹೊರಡ್ತೀನಿ. ಹೋಗ್ಬಿಟ್ಟು ಬನ್ನಿ ಸೂಪರ್. ಮಾನ್ಸಿ, ಡೋಂಟ್ ಸ್ಟಾಪ್ ಮೀ. ಮಾನ್ಸಿ ನಿಂತ್ಕೋ ಪ್ಲೀಸ್. ನೀವು ಈ ಸಲ ಆದರೂ ಸಿಕ್ಕಾಕೋಬೇಕು ಅಂತ ಅನ್ಕೊಂತಿದ್ದೆ ಮೊಮಿನ್ಲ, ಆದರೆ ಎಲ್ಲ ಮಿಸ್ ಆಗೋಯ್ತು. ಅಲ್ಲ, ಪ್ರತಿ ಸಲ ಈ ಥರ ವಿಷಯನ ಮುಚ್ಚಿಟ್ಟು ಆಗೋ ಲಾಭ ಆದರೂ ಏನು? ನನಗಂತೂ ಇದು ಯಾವುದು ಅರ್ಥನೇ ಆಗಲ್ಲ. ನೇರವಾಗಿ ಬದುಕೋದಿಕ್ಕೆ ಆಗದೇ ಇಲ್ವಾ? ಮಾನ್ಸಿ, ಈಗ ನೀನು ಮಾತಾಡಿನೂ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ, ಆದರೆ ಮಾತಾಡಿದ್ರೆ ನನಗೆ ಸಮಾಧಾನ ಆದರೂ ಸಿಕ್ಕೇ ಸಿಗುತ್ತೆ. ಹೇಳಿ ಮೊಮಿನ್ಲೋ, ಅನುಗೆ ಬ್ರೋಯಿನ್ಲ ಎಲ್ಲಿದ್ದಾರೆ ಅಂತ ಗೊತ್ತಿತ್ತಾ? ಅವ್ರನ್ನ ಹುಡ್ಕೊಂಡು ಅಲ್ಲೇ ಹೋಗಿದ್ದಾಳ? ಅವಳು ಎಲ್ಲ ಗೊತ್ತಿದೆ ಅಂದಮೇಲೆ ರಾತ್ರಿ ಬಂದು ನಮ್ಮ ಹತ್ರ ಯಾಕೆ ಸಹಾಯ ಕೇಳಬೇಕಿತ್ತು? ಅಷ್ಟೇ ಅಲ್ಲದೆ ನೀವು ಬಂದು ನಮ್ಮಿಬ್ರಿಗೆ ಬೈದ್ರಿ. ಅಲ್ಲ ಮೊಮಿನ್ಲೋ, ಯಾಕೆ ಈ ವಿಷಯನೆಲ್ಲ ನೀವು ಅವ್ರ ಅಪ್ಪಂಗೆ ಹೇಳಲಿಲ್ಲ? ಅಮ್ಮ, ಅನು, ಅಮ್ಮ, ಅಮ್ಮ, ಆರ್ಯ ಸರ್ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಯ್ತು. ಅವರು ಪ್ರಿಯದರ್ಶಿನಿ ಅಮ್ಮನ ನೋಡೋದಕ್ಕೆ ಹೋಗಿದ್ದಾರೆ. ಹತ್ತು ವರ್ಷದಿಂದ ನನ್ನನ್ನು ಯಾರಾದರೂ ಜೀವನದಲ್ಲಿ ಕಷ್ಟವಾದ ವಿಷಯ ಏನು ಅಂತ ಕೇಳಿದರೆ ಕೇಳಿದವ್ರನ್ನೇ ಆಡ್ಕೋತಿದ್ದೆ. ಈ ವಿಶ್ವಾಸ್ ದೇಸಾಯಿಗೆ ಕಷ್ಟ ಅನ್ನೋದೇ ಇಲ್ಲ ಅಂತ ಗತ್ತಲ್ಲೇ ಹೇಳ್ತಿದ್ದೆ. ಆದರೆ ಈಗ ಪ್ರತಿ ಉಸಿರು ಕಷ್ಟನೇ, ಪ್ರತಿ ಕ್ಷಣನ ಎದುರಿಸೋದು ಕಷ್ಟನೇ. ಸೋತವನು ಇದ್ರೂ ಅಷ್ಟೇ, ಸತ್ರು ಅಷ್ಟೇ. ನಾನೇ ಎಷ್ಟೋ ಜಾಗಗಳಲ್ಲಿ ಹೇಳಿದ್ದೆ, ಈಗ ನಾನೇ ಸೋತಿದ್ದೆ. ಅಮ್ಮ, ನಿನ್ನ ಕೊನೆ ಕೈ ತುತ್ತು ಸಾಕು, ನೆಮ್ಮದಿಯಿಂದ ಈ ಪ್ರಪಂಚನ ಬಿಟ್ಟು ಹೋಗೋಕೆ. ನೋಡಿ, ಈ ಬ್ರಿಡ್ಜ್ ಆದಮೇಲೆ ಸ್ವಲ್ಪ ನಿಲ್ಸಿಪ್ಪ.
ಸಾರಿ. ಈಗ ನೀನು ಬರೀ ಅನು ಅಲ್ಲ, ಅನು ಅಮ್ಮ ಅಲ್ವಾ? ಅನು ಚೆನ್ನಾಗಿದೀಯಮ್ಮ? ಹಾ ಆಂಟಿ, ಚೆನ್ನಾಗಿದ್ದೀನಿ. ಅಮ್ಮ ಆಗ್ತಿರೋ ನನ್ ಗೆಳ್ತಿನ ನೋಡೋ ಖುಷಿನೇ ಬೇರೆ ಕಣೆ. ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಊಟ ಎಲ್ಲ ತಗೋತಿದ್ಯಾ ತಾನೆ? ರೆಗ್ಯುಲರ್ ಚೆಕಪ್ ಹೋಗ್ತಿದ್ಯಾ? ಯಾಕೆ ಅನು? ಇದನ್ನ ನಿಮ್ಮ ಅಮ್ಮ ಕೇಳಿಸ್ಕೊಂಡ್ರೆ ಏನ್ ಕೌಂಟ್ರ್ ಹೊಡಿತಾರೆ ಗೊತ್ತಾ? ಮದ್ವೆನೇ ಆಗದೆ ಇರೋಳು ಮಗುನ ಹೇಗ್ ನೋಡ್ಕೋಬೇಕು ಅಂತ ಭಾಷಣ ಬಿಗಿತಿದ್ದಾಳೆ ಅಂತ. ಹೇಗಿದ್ಯಾ ಅನು? ನಾನು ಆರಾಮಾಗಿದ್ದೀನಿ ಕಣೆ. ಏನು ಇವತ್ತು ಆಫೀಸ್ ಇಲ್ವಾ? ವರ್ಕ್ ಫ್ರಮ್ ಹೋಮ್ ಕಣೆ. ಏನು ಒಬ್ಳೆ ಬಂದಿದ್ಯಾ? ಇಲ್ವಲ್ಲ, ಇಬ್ರು ಬಂದಿದ್ದೀವಿ. ಸರು ಬರ್ತಿದಾರಾ? ಏಯ್, ನಾನ್ ಹೇಳಿದ್ದು ನನ್ ಮಗು ಮತ್ತೆ ನಾನು ಇಬ್ರು. ಇದು ನಾನು ಅಂದ್ರೆ. ಹೌದು, ನಿಮ್ ಯಜಮಾನ್ರು ನಿನ್ನ ಹೀಗೆಲ್ಲ ಬರೋಕ್ ಬಿಡೋದಿಲ್ವಲ್ಲ, ಹೇಗ್ ಬಂದೆ? ಆರ್ಯ ಸರ್ ಊರಲ್ಲಿಲ್ಲ ಕಣೆ. ಸರಿ ಸರಿ, ಅದು ಒಂಥರ ಒಳ್ಳೇದೇ ಆಯ್ತು. ಅವರು ಬಂದಿದ್ರೆ ನಿಮ್ಮ ಅಪ್ಪ ಅಮ್ಮ ಮಗಳು ಅಳಿಯನ್ನ ಮನೆ ಒಳಗಡೆ ಕೂಡಾಕ್ಬಿಡ್ತಿದ್ರು. ನಿಂಗ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನನ್ ನಿನ್ ಜೊತೆ ಮಾತಾಡೋಕ್ ತುಂಬಾ ಇದೆ ಅನು, ನೀನ್ ಮನೆಗೆ ಹೋಗ್ಬಾ. ಪ್ರಿಯಾ, ಏನ್ ಹೇಳಕತ್ತೀನಿ ಅಂದ್ರ ವಿಶ್ವ ಹೆಂಗ ಮಾಡ್ತಾನಂತ ನಿನಗೆ ಮೊದಲ ಗೊತ್ತಿತ್ತೇನ? ನನ್ನಿಂದ ಏನು ಮುಚ್ಚಿಟ್ಟಿದ್ದೀನಿ? ಇಲ್ರಿ ವಿಶ್ವ ಬಹಳ ಸಮಸ್ಯೆ ಒಳಗ್ ಸಿಕ್ಕಾಕೊಂಡಾನನ್ನೋದು ನನಗ್ ಗೊತ್ತಿತ್ತು. ಆದ್ರೆ ಅವ ಹಿಂಗ ಮಾಡ್ತಾನಂತ ನನಗ್ ಗೊತ್ತಿರ್ಲಿಲ್ರಿ. ಅಲ್ಲ, ಸಂಜು ಅಂದ್ರೆ ಆರ್ಯವರ್ಧನಲ್ಲೇನ? ಮತ್ತ ಅವರು ಬರ್ತಾರಂತ ಯಾಕೆ ಹೇಳಿದೆ ವಿಶ್ವಂಗಿನಿ? ಏನ್ ಮುಚ್ಚಿಡ್ತಿದ್ದಿ ಪ್ರಿಯಾ ನನ್ನಿಂದ? ನಾನು ಏನು ಉದ್ದೇಶವಾಗ ನಿಮ್ ಕಡೆ ಮುಚ್ಚಿಡ್ಲಿಲ್ರಿ. ನನ್ ಮಗ ಬಹಳ ದೊಡ್ಡ ಸಮಸ್ಯೆ ಒಳಗ್ ಸಿಕ್ಕಾಕೊಂಡಾನ. ಅದಕ್ಕ ಅದೇ ಏನು ಪ್ರಿಯಾ, ಏನಂತ ಕೇಳಕತ್ತೀನಿ ಹೇಳು. ನನಗೇನು ಕೇಳಬೇಡಿ ನೀವು, ನನ್ನ ಕ್ಷಮ ಮಾಡ್ರಿ. ನನಗೀಗ ಏನು ಹೇಳಲಿಕ್ಕೆ ಆಗವಲ್ತು. ಒಟ್ನಾಗ ನನಗ್ ನನ್ ಮಗ ವಾಪಸ್ ಬರ್ಬೇಕ. ಅವ ಹೆಂಗ್ ಬಂದು ಹಂಗ ನನ್ ಕಡೆ ಬರ್ಬೇಕ. ಏನ ಎಲ್ಲವ ನೀನು ದೂರದ ದೇಶದಿಂದ ಇದಕ್ ಕರೆಸ್ಕೊಂಡ್ಯಾ ನೀನು? ಅವಂಗೇನು ಆಗ್ಬಾರ್ದು ತಾಯಿ, ಅವ ವಾಪಸ್ ಬರ್ಬೇಕು. ಓ ನೆಗೆಟಿವ್ ಬ್ಲಡ್ ಅಂತೆ. ಬ್ಲಡ್ ಬ್ಯಾಂಕ್ ಅಲ್ಲೂ ಓ ನೆಗೆಟಿವ್ ಬ್ಲಡ್ ಸಿಗ್ತಿಲ್ಲ. ಇಲ್ಲಿ ಯಾರಾದ್ರೂ ಇದ್ದಾರೆ ಅಂತ ವಿಚಾರಿಸು. ಇವಾಗ ಆಕ್ಸಿಡೆಂಟ್ ಆಗಿ ಬಂದ್ರಲ್ಲ ಅವ್ರೀಗ? ಹೌದು. ಏನವ, ನಂದು ಓ ನೆಗೆಟಿವ್ ರಕ್ತನ ಅದ, ನಾ ಕೊಡ್ಬೋದೇನಾ? ಏ ಪ್ರಿಯಾ, ಏನ್ ಮಾತಾಡಕತ್ತಿ? ಈ ಸ್ಥಿತಿಯಾಗ ನೀ ರಕ್ತ ಕೊಡುದ? ಏ ಬೇಡ ಬೇಡ, ನೀ ಸುಮ್ಕಿರು. ಹಂಗನ್ಬ್ಯಾಡ್ರಿ. ಇನ್ನೆಲ್ಲೋ ಯಾವ್ದೋ ತಾಯಿ ತನ್ ಮಗನ್ ಪ್ರಾಣ ಉಳಿಸ್ಕೊಳ್ಳಿಕ್ಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹತ್ತಾಳ. ನಾ ರಕ್ತ ಕೊಡೋದ್ರಿಂದ ಅವನ್ ಜೀವ ಕಾಪಾಡ್ತದಂದ್ರ ನಾ ರಕ್ತ ಕೊಡ್ಲಿಕ್ಕೆ ತಯಾರಿದ್ದೀನಿ. ತಗೊಳವ ನೀನು? ಥ್ಯಾಂಕ್ ಗಾಡ್. ಬನ್ನಿ ಮ್ಯಾಮ್. ಪ್ರಿಯಾ, ಹುಷಾರ. ಅಮ್ಮ, ಏನಾಯ್ತಮ್ಮ? ಆರ್ಯಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ವಾಟ್? ಹೌದು, ನಾನೀಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅಮ್ಮ, ನೀವು ಒಬ್ಬರು ಹೋಗ್ಬೇಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ಹಾ ರೆಡಿ. ಬೇಡ ಬೇಡ ಬೇಡ. ಅನು ಮತ್ತೆ ಅನು ಮನೆಯವ್ರು ಯಾರು ಫೋನ್ ಮಾಡಿದ್ರೆ ಇಲ್ಲಿ ಯಾರು ಇಲ್ಲ ಅಂದ್ರೆ ಗಾಬರಿ ಆಗ್ತಾರೆ. ನೀನ್ ಇಲ್ಲಿದ್ದ ಹ್ಯಾಂಡಲ್ ಮಾಡು. ಮಾನ್ಸಿ, ಅನುಗ್ ಮಾತ್ರ ಯಾವ ಕಾರಣಕ್ಕೂ ಗೊತ್ತಾಗ. ಚಡ್ಡ ಸರ್, ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಏನು ವಿಷಯ ಸರ್? ನೀವು ಸ್ಟೇಷನ್ವರೆಗೂ ಬಂದಿದ್ದೀರಾ? ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಕೇಸಾ? ಹೌದು ಹೌದು, ತುಂಬ ಕಾನ್ಫಿಡೆನ್ಷಿಯಲ್. ಹೇಳಿ ಸರ್, ಯಾವುದ್ರ ಬಗ್ಗೆ ಕೇಸು? ಯಾರಿಂದ ತೊಂದರೆ ಆಗ್ತಾ ಇದೆಯಾ, ಇಲ್ಲ ಬಿಸ್ನೆಸ್ ಇಶ್ಯೂವಾಗಿ? ಎರಡೂ ಅಲ್ಲ, ಆರ್ಯವರ್ಧನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಬೆಂಗಳೂರು ಬೆಳಗಾವಿ ಹೈವೇನಲ್ಲಿ
ಆರ್ಯವರ್ಧನ್ ಅವ್ರು ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ಏನು ಹೇಳ್ತಿದ್ದೀರಿ ಸರ್? ಆರ್ಯ ಸರ್ಗೇನೂ ಆಗಿಲ್ಲ ತಾನೆ? ಅವ್ರಿಗೇನು ಅಪಾಯ ಇಲ್ಲ ತಾನೆ? ಅಪಾಯ ಇದೆ. ಯಾಕಂದ್ರೆ ಇದು ಬರೀ ಆಕ್ಸಿಡೆಂಟ್ ಅಲ್ಲ, ಅವರ ಮೇಲೆ ಆಗಿರೋ ಕೊಲೆ ಪ್ರಯತ್ನ. ಕೊಲೆ ಪ್ರಯತ್ನನ? ಏನು ಹೇಳ್ತಾ ಇದ್ದೀರಿ ಸರ್? ಇಷ್ಟು ವರ್ಷ ಅವರನ್ನ ಜೊತೆಲೇ ಇದ್ದು ಗಾರ್ಡ್ ಆಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಇವತ್ತು ನನಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗ್ತಾ ಇಲ್ಲ. ಆರ್ಯವರ್ಧನ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ. ಇನ್ಯಾರೋ ಆಗಿದ್ದಿದ್ರೆ ಆರ್ಯನ್ ಹತ್ರನೂ ಸುಳಿಯೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಇದನ್ನ ಮಾಡಿರೋರು ಯಾರು ಸರ್ ಅಟೆಂಪ್ಟ್ ಮಾಡಿರೋದು? ಅನ್ಬಿಲಿವಬಲ್. ಅದಕ್ಕೆಲ್ಲ ನನ್ನ ಹತ್ರ ಒಂದೊಂದಕ್ಕೂ ಸಾಕ್ಷಿ ಇದೆ. ಎಲ್ಲಕ್ಕಿಂತ ಮುಖ್ಯ ಸಾಕ್ಷಿ ನಾನೇ. ಆದರೆ ಈ ಕಂಪ್ಲೇಂಟ್ ನಾನೇ ಕೊಟ್ಟಿದ್ದು ಅಂತ ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಸರ್. ಇಲ್ಲ, ಈ ಕೇಸ್ನ ನಾನು ರಿಜಿಸ್ಟರ್ ಮಾಡ್ಕೊತೀನಿ. ಡೋಂಟ್ ವರಿ. ನಿನ್ನ ಅವ್ವ ಬಂದಿನಿ, ವಿಶ್ವ ಕೇಳ್ಸಂಗಿಲ್ಲ ನಿನಗ? ಹೇಳ ಮಗನೇ, ಕಂಡ್ಬಿಡು, ಏನಾಗ್ಯದು ನಿನಗೆ ವಿಶ್ವ? ನನ್ ಬಿಟ್ಟು ಹೋಗ್ಲಿಕ್ಕತ್ತೀನಿ. ನನ್ ಬಿಟ್ಟು ಹೋಗ್ಬೇಡ ವಿಶ್ವ. ಮಗಂಗ ರಕ್ತ ಕೊಟ್ಟು ನಾವು ಉಳಿಸ್ಕೊಂಡೆ ಅಂತ ಸಮಾಧಾನ ಪಟ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರು ಇನ್ನೊಬ್ಬ ಮಗನ್ನ ಕಳ್ಕೊಂಡ್ಬಿಟ್ಟೆ. ಸರ್, ಇವರು ಆರ್ಯವರ್ಧನ್ ಮನೆಯವರಂತೆ. ಪ್ಲಾಸ್ಟಿಕ್ ಸರ್ಜರಿ ಮಾಡೋಕೆ ಕನ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಮಗನ ಉಳಿಸಿ ಈ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟಿ ಆ ತಾಯಿ. ನಿನಗೇನ್ ದ್ರೋಹ ಮಾಡಿನ ತಾಯಿ? ನನಗೆ ಯಾಕೆ ಶಿಕ್ಷೆ ಹೇಳ? ಮೇಡಮ್, ಇಬ್ರು ನಿಮ್ಮ ಮಕ್ಕಳ? ಐ ಮೀನ್ ಆರ್ಯವರ್ಧನ್ ಅವರು? ಮೇಡಮ್, ಆರ್ಯವರ್ಧನ್ ಅವ್ರಿಗೆ ಹೇಗಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕು. ಇಬ್ಬರಿಗೂ ನೀವೇ ತಾಯಿ ಆಗಿರೋದ್ರಿಂದ ಕಳ್ಕೊಂಡಿರೋ ಮಗನ್ನ ಬದುಕಿರೋ ಮಗನಲ್ಲಿ ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಚಾನ್ಸಸ್ ಇದೆ. ಇದು ಅಡ್ವಾನ್ಸ್ಡ್ ಪ್ಲಾಸ್ಟಿಕ್ ಸರ್ಜರಿ, VCA ಅಂತ ಕರೀತಾರೆ. ವ್ಯಾಸ್ಕ್ಯುಲರ್ ಕಾಂಪೋಸಿಟ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಮೇಡಮ್, ನೀವು ಬನ್ನಿ. ನರ್ಸ್ ಕರ್ಕೊಂಬನ್ನಿ. ಬನ್ನಿ ಮೇಡಮ್. ಬೆಂಗಳೂರು ಮತ್ತು
ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಡೆದಂತ ಅಪಘಾತದಲ್ಲಿ ಖ್ಯಾತ ಬಿಸಿನೆಸ್ ಟೈಕೂನ್ ಅಲಿವರ್ಧನ್ ಅವರು ಸಾವಿನಪ್ಪಿದ್ದಾರೆ. ಏನಾಗ್ತಿದೆ? ನ್ಯೂಸ್ ಅಲ್ಲಿ ಏನನ್ನ ತೋರಿಸ್ತಿದ್ದಾರೆ? ಏನಾಗಿಲ್ಲ ತಾನೆ? ನನಗೆ ಗೊತ್ತಿಲ್ಲ ಪುಷ್ಪ. ನಾನು ಈಗಷ್ಟೇ ಆಸ್ಪತ್ರೆಗೆ ಬಂದೆ. ಈ ಸುದ್ದಿ ಅನುಗ್ ಗೊತ್ತಾಗಬಾರ್ದು. ಹೇಗಾದ್ರೂ ನೀವೇ ಇದನ್ನ ಅವಳಿಂದ ಮುಚ್ಚಿಡಿ. ಅಮ್ಮ, ಅಳಿಯಂದ್ರಿಗೆ ಮಾತ್ರ ಏನಾಗಿಲ್ಲ ತಾನೆ? ನ್ಯೂಸಲ್ಲಿ ಏನೇನೋ. ಪುಷ್ಪ ಅವರೇ, ನೀವು ಈ ರೀತಿ ಚರಪಡಿಸಿದ್ರೆ ಅನು ಗೊತ್ತಾಗೋಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ಈಗಿಂದೀಗಲೇ ನೀವೆಲ್ಲರೂ ನಮ್ಮನೆಗೆ ಹೊರಟೋಗಿ. ನಾನು ಇಲ್ಲಿ ಸ್ಥಿತಿ ಎಲ್ಲ ತಿಳ್ಕೊಂಡು ನಾನು ಆಮೇಲೆ ಫೋನ್ ಮಾಡ್ತೀನಿ. ಮೊದಲು ನೀವೆಲ್ಲ ನಮ್ಮ ಮನೆಗೆ ಹೊರಡಿ. ಸರಿ ಅಮ್ಮ. ಏನು ಏನ್ ಕರ್ತಿದ್ದ? ಬೆಂಗಳೂರು ಮತ್ತು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಡೆದಂತ ಅಪಘಾತದಲ್ಲಿ ಖ್ಯಾತ ಬಿಸಿನೆಸ್ ಟೈಕೂನ್ ಬೈಲಿ ಬೈಲಿ ನಡಿ, ಹೊರಡ್ಬೇಕು ನಾವು. ಎಲ್ಲಿಗಮ್ಮ? ಅನು, ನಿಮ್ಮ ಅತ್ತೆಯವರು ಫೋನ್ ಮಾಡಿದ್ರು. ಪ್ರಿಯದರ್ಶಿನಿಯವರು ಮತ್ತೆ ನಿಮ್ಮ ಅತ್ತೆಯವರು ನಿಮ್ಮನೆಗೆ ಬರ್ತಾರಂತೆ. ನಮ್ಮನ್ನೆಲ್ಲ ಅಲ್ಲಿಗೆ ಬರಕ್ಕೆ ಹೇಳಿದ್ರು. ಅವ್ರು ಬರ್ತಿದಾರಂತ? ಇದೇನ್ ಸಡನ್ ಆಗಿ? ಇರಿ, ನಾ ಕಾಲ್ ಮಾಡಿ ಕೇಳ್ತೀನಿ. ಬೇಡ ಬೇಡ ಬೇಡ. ಯಾಕಪ್ಪ? ನಿನ್ನ ಸರ್ಪ್ರೈಸ್ ಆಗಿ ಕರ್ಕೊಂಬರಕ್ ಹೇಳಿದ್ರು ಕಣೆ. ನೀನೇ ಫೋನ್ ಮಾಡಿದ್ರೆ ಹೇಗೆ? ನಡಿ, ಬೇಗ ಹೋಗೋಣ. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಾನು ಟೆನ್ಷನ್ ಇಲ್ಲ. ಅಲ್ಲ, ನಿಮ್ ಅಳಿಯಂದ್ರು ಅಮ್ಮನ ನೋಡೋದಕ್ ಹೋದ್ಮೇಲೆ ನಂಗೊಂದು ಕಾಲು ಮಾಡಿಲ್ಲ ನೋಡಿ. ಈಗ ಅವ್ರು ಬರೋದಕ್ಕಿಂತ ಮುಂಚೆ ನಾವು ರಾಜನಂದಿನಿ ವಿಲಾಸಕ್ಕೆ ಹೋಗ್ಬೇಕಾ? ಆಗಲ್ಲಮ್ಮ, ನಿಮ್ ಅಳಿಯಂದ್ರು ಜಾಸ್ತಿ ಆಯ್ತು. ನಾನು ಅವ್ರ ಮುಖ ನೋಡಲ್ಲ, ಹೋಗು. ಅನು, ಏನೇ ಮಾತು ನಿಂದು? ಏನೂ ಆಗಲ್ಲ, ಏನೂ ಆಗಿರೋದು ಇಲ್ಲ. ಏನೂ ಆಗಿರೋದಿಲ್ವಾ? ಯಾರಿಗೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ನಿಂತ್ಕೋಬೇಡ ಅನು. ನಡಿ, ಹೋಗೋಣ. ಬಂಗಾರ, ನಡಿ ಹೊರಡೋಣ. ನಾ ಹಿಂಗೆ ಬರ್ಲಾ? ನಾ ಹೋಗಿ ರೆಡಿ ಆಗ್ತೀನಿ.